ಇದೆಯಲ್ಲ ಇದೆಯಾ? ಆಯ್ತು. ಯಾವ್ರವ್ರು ನೀವು? ಹೀಗ್ಯಾರ ಸಾಲ ಮಾಡಿದ್ರೆ ಫೋನ್ ಮಾಡ್ತೀವಿ, ಇಬ್ರು ಬರ್ರಿ. ಬಂಗಾರ ಬೆಳೆ ರೇಟ್ ಇದೆಯಲ್ಲ ಅದಕ್ಕಣ ತೆಗಿಯಲ್ಲ. ಇದು ಅದಕ್ಕೆಲ್ಲ ಕದ್ದಿದ್ದು ನಾನು ಒಡೆ ಇದು ಕೊಡೋಕ್ಕೆ ಬಾಗನ ಕೊಡೋಕ್ಕೆ ಮನಸ್ಫೂರ್ತಿ ಒಂದು ಕ್ಲಾಸ್ ಆಗಿ ಒಂದು ವಾರ ಬಂದು ಕರ್ಕೊಡೋ. ನೀವು ಯಾರ ಮೇಲೆ? ನಿಮ್ಮ ತಾಯಿ ಇದ್ದಾರಾ? ಎಲ್ಲಿದೆ ತಾಯಿ? ನಿಮ್ಮ ಮಟ್ಟಿಗೆ ಇಲ್ಲಿದ್ದಾರಾ? ಊರಿಗೆಲ್ಲ ಅಮ್ಮ ಕೊಡ್ತೀರಾ? ಅಮ್ಮಂಗೆ ಕೊಡಿ. ನಿಮ್ಮ ತಾಯಿ ಇದ್ದಾರಮ್ಮ? ಅಲ್ಲಿ ಊರಾಗಿದ್ದಾರಾ? ಪೂರ್ವ ಮುಂದೆ ಎಲ್ಲಿದ್ದೀರಿ ಈಗ ನೀವು? ಎಲ್ಲಿ ಅಲ್ಲೆಲ್ಲಿದ್ದೀರಾ? ಯಾವ ತೋಟನೋ? ಯಾರ ತೋಟ ಅದು? ಬಿಳೆಕಳ್ಳಿ ಸರ್ಪಮಳ್ಳಿ ಬಿಳೆಕಳ್ಳಿ ಬಲ್ಲ ಅಮ್ಮ ಸರ್ಪ ಹಾಕ್ಲಿಕ್ಕೆ ನಾವು ಅಮ್ಮನಿಗೆ ತಾಯಿ ಇಲ್ವಾ? ದೊಡ್ಡ ಇವರೇ ನೀವು ಹುಷಾರಾಯ್ತಪ್ಪ. ಏನಾಗಿತ್ತು ಫಿಟ್ ಬರ್ತಿದ್ದ ಸರ? ಯಾವ ಇವತ್ತು ಊಟ ವ್ಯವಸ್ಥೆ ಇವ್ರದ್ದೇ ಇರುತ್ತೆ. ಒಂದು ಕ್ಲಾಸ್ ಹಾಕೋಣ ಸನ್ಮಾನ ಇವ್ರಿಗೆ ಕೊಟ್ಬಿಡ್ತೀನಿ. ತಂಗಿ ಮಗಳೇ ನೀನೇ ಒಡ್ಸ್ಕೊಂಡ್ಬಿಡು. ದೇವ್ರು ನಿಮ್ಗೆ ಹೆಚ್ಚು ಆಯಾಸ ಬೆಲ್ಲ ಶುಂಠಿ ಮೊಸರನ್ನ ಬೆಲ್ಲ ಬಾಳೆಗೆ ಹೆಸರುಕಾಳು ಬೆಲ್ಲ ತಗೊಳ್ತಾಳ ಅಂದ್ರೆ ದೇವ್ರು ಸರ್ವ ಆರೋಗ್ಯ ಸೂಯಿಗೆ ಬೆಟ್ಟನ ಫುಲ್ ನೀವೆಯಾ? ನಮ್ಮರಲ್ಲಿ ಎತ್ತರಲ್ಲ ಸುಮ್ಕಿರು, ಟೆನ್ಷನ್ ತಗೋಬಿಡಕಣವ. ತಂಗಿ ಯಾವ ನೀವು? ಸುಮ್ಮನೆ ಯಾರು ಬರಲ್ಲ. ನಂಜನಗೂಡದಿಂದ ಕಸ ಹೊಡಿತಾರೆ. ನಂಜನಗೂಡರವ್ರೆ, ಮೈಸೂರವ್ರೆ, ಬೆಂಗಳೂರವ್ರೆ, ಡೆಲ್ಲಿರವ್ರೆ. ಅಮ್ಮ ತಾಯಿ ಹೇಳಿಸ್ಕೋ. ಮಗುವಾಗಲಿ ಅಂತ ಆಶ್ರಮ ಮಾಡಿ ಮಗಳು ಹುಡ್ಕೊಂಡು ದೇವ್ರು ಹೋಗಕ್ಕೆ ನಾನು ಹುಡ್ಕೊಂಡು ಹೋಗೋಕ್ಕಾಗಲ್ಲ. ನೀವು ಬಂದಿದ್ಯಾ ಅಕ್ಕ ಅಂತ ನೀವು ಪ್ರೀತಿಯಾಗಿ ಮಾತಾಡಿಸಿ ನಿಮ್ಗೆ ಒಳ್ಳೇದಾಗಲಿ. ನಿಮ್ಮ ಅಮ್ಮ ಅಂತರ ಕೊಟ್ಟೆ ಫ್ರೀಯಾಗಿ. ಮಗಳೇ ಮಕ್ಕಳಾಗಿಂದ ಅಂತರ ಕೊಡೋಕೆ ನಾನೇ ಮಾಡೋಕ್ಕಾಗ್ತದೆ. ಈಗ ಮಗಳು ಎಲ್ಲ ಕೂತ್ಕೊಂಡು ಹಳೆ ಮೈ ಬಿಸಿ ಇದ್ದಾನೆ ಅಂದರೆ ಮಗು ದೇವ್ರು ಬಿಡೋದಿಲ್ಲ. ನಾನು ನಿಮಗೋಸ್ಕರ ನಿಮ್ಮ ಭಕ್ತಿಗೋಸ್ಕರ ನೀವು ಬಡವರು ಅಂತ ಹೇಳ್ಕೊಟ್ಟೆ. ಏನಂತ ಒಂದು ಫೋಟೋದ ಅಂತ ಎಲ್ಲರ ಪೂಜೆ ಮಾಡಿ ಎಷ್ಟಿಷ್ಟು ಅಂತ. ಅವ್ರು ಬಿಸಿ ಇದ್ದಾರೆ, ದೇವ್ರು ಬರಲ್ಲ. ದೇವ್ರು ಬಿಸಿ ಇರಲ್ವಾ? ನಿಜಾನಕ್ಕೆ ಹೋಗು, ತಾಳ್ಮೆಯಿಂದ ಅವತ್ತು ತೇರ್ಸ್ಕೊಂಡೋಗಿ ಕೊಡು ಮಗಳಿಗೆ ಒಂದು ಫೋಟೋ ಕೊಡು. ಪೂಜಿಕವ ಒಂದು ಚೆನ್ನಾಗಿ ಪೂಜೆ ಇದೆ, ಪಾಪ ಆಗುತ್ತೆ. ಒಂದ್ಸರಿ ಬಂದು ಹೋಗಿ ಕೇಳವ. ನಂಜನಗೂಡರು ಏನೋ ಸೌಂದು ನಂಜುಂಡಪ್ಪ ಅಂತೇಳಿ ಅವ್ವ ಅದು ದೈವಿ ಇಚ್ಛೆ. ಹಬ್ಬ ಪುಣ್ಯಾತ್ಮ ಬತ್ತ ಒಂದೊಂದು ಫೋಟೋ ಕೊಟ್ಟಿದ್ದಂತೆ. ಅವ್ನು ಕಸ ಹೊಡಿತಾನೆ ಬಂದಿಲ್ಲ ಮಾಡಿ ನೀವು ಸೈಲೆಂಟಾಗಿ ಐತಿ ಅಂತ ಗೊತ್ತಾಗ್ತಾನೆ. ಬೇಡ ಏ ಗಂಡು ಮಕ್ಳಿಗೆ ಕೇಳೋದು ಬಿಡ. ನಾವು ದಡ್ಡ ಮುತ್ತು ಕೊಟ್ಟನಲ್ಲ ಚುಚ್ಚಿತಿ ಗಡ್ಡ ಬೈಕೆ ಬೇಡ. ಬಿಟ್ಟೆ ಮಗಳೇ. ತಂಗಿ ಯಾವರು? ಯಾರು ಕಸ ಎತ್ತಿದ್ದೀರಿ? ಯಾವ ದಾವಣಗೆರೆ ತಂಗಿ? ಏ ಕಸದ ತಂಗಿ ಒಂದ್ಸರಿ ನಂಬಿಡೋಣ. ಹಂಗೆ ದಾವಣಗೆರೆ ತಂಗಿ ದೋಸೆ ಮಾಡ್ತೀನಿ ಬಾ ಇನ್ನೊಂದ್ಸರಿ ಬರುವಾಗ. ಕಸ ಎತ್ತೋಳ ತಂಗಿ. ತಂಗಿ ಏನು ಕೆಲಸ ಮಾಡ್ತೀಯಪ್ಪ? ಯಜಮಾನ್ರು ಏನು ಮಾಡ್ತಾರವ? ಮಕ್ಕಳು ಎಷ್ಟವ? ಈ ಕಡೆ ಬಂದು ಸ್ವಲ್ಪ. ತಮಿಳ್ನಾಡಿಂದ ಬಂದಿದ್ದೀವಿ. ತಮಿಳ್ನಾಡಿಂದ? ಅಶ್ವತ್ಥನಾರಾಯಣ ನನ್ನ ಹೆಸರು. ಹೇಗೆ ಕೆಲಸ ಮಾಡ್ತೀರಿ? ಡಾಕ್ಟ್ರಾ? ಡಾಕ್ಟ್ರ್ ಒಂದ್ಸರಿ ಏನು ಮಾಡೋಣ? ಯಾಕೆಂದರೆ ಭೂಮಿ ಮೇಲೆ ಒಂದು ವಿಷಯ ಅಶ್ವತ್ಥನಾರಾಯಣ, ಒಂದು ಕಲ್ಲು ಮಣ್ಣು ದೇವರಾದರೆ, ತಾಯಿದಿಂದ ದೇವರಾದರೆ, ಇನ್ನೊಂದು ದೇವರು ಅಂತ ಅಂದಿರೋದು ನಾನು ಡಾಕ್ಟ್ರನ್ನ. ಕರೆಕ್ಟ್ ಅಲ್ವಾ? ಡಾಕ್ಟ್ರಿಗೆ ಸನ್ಮಾನ ಮಾಡ್ಬಿಡೋಣ. ಕರೆಕ್ಟ್ ಅಲ್ವಾ ಡಾಕ್ಟ್ರೆ? ವೆಲ್ಕಮ್ ಟು ದುರ್ಗಾಸ್ಥಳ. ಅಬ್ಬರ ಎಷ್ಟು ಜನ ಬಡಪಾಯಿಗಳು ಹುಷಾರು ಮಾಡಿದ್ದೀರಿ, ಎಷ್ಟು ಜನ ಕಾಯಿಲೆ ಮುಟ್ಟಿದ್ದೀರಿ ನೀವು. ನಿಮ್ಮ ಆಶೀರ್ವಾದ ನನ್ನ ತಲೆ ಮೇಲೆ ಇರಲು ಅನ್ಸಿರು ಡಾಕ್ಟ್ರೇ. ಸುಮ್ಕಿರಿ ನೋಡಿ, ಜಗತ್ತಿನಾಗ ಒಂದು ತಾಯಿ ತಂದೆ, ಎರಡನೇದು ಕುಡಿಯೋ ನೀರು ತಿನ್ನ ಬಿಟ್ಟರೆ ಡಾಕ್ಟ್ರೇ ದೇವರು. ಎರಡೇ ಆಮೇಲೆ ಗುರು ಹಿರಿಯರು. ಗೌರವ ಕೊಡಿ ಒಂದ್ಸರಿ ಡಾಕ್ಟ್ರ್ ಒಂದ್ಸರಿ. ಡೈಲಿ ಓದ್ತೀನಿ. ಫೋನ್ ಆನ್ ಮಾಡಿದ್ರೆ ಯಾವಾಗ ನಿಮ್ಮ ಇದೇ ಬರ್ತಾ ಇತ್ತು. ಎಂಥ ಪುಣ್ಯಾತ್ಮರು ಹಾಕ್ತಾರೆ. ಯೂಟ್ಯೂಬ್ ಮಾಡಾರ ಯಾರೋ, ಫೇಸ್ಬುಕ್ ಮಾಡಾರ ಯಾರೋ, ನಿಮ್ಮಂತಾರೋ ಭಗವದ್ಗೀತೆ ಬದಿಸ್ತೀರಾ? ಓದ್ಬಿಟ್ಟು ಫೋನ್ ಯಾರನ್ನ ಬಂದರೆ ಫೋನ್ ಬಂದರೆ ಅಟೆಂಡ್ ಮಾಡ್ತೀನಿ. ಜಾಸ್ತಿ ಫೋನ್ ನೋಡಲ್ಲ. ಹಾಕಿದ್ರೆ ನಿಮ್ಮಿದೇ ಬರ್ತಾನೆ ಇದೆ. ಯಾವ ಊರು ತಮಿಳ್ನಾಡಲ್ಲಿ ನಿಮ್ಮದು? ನಮ್ಮದು ಒನ್ನಗುರ್ಕೆ ಅಂತ ಗ್ರಾಮ, ದೈನಿಗೋಟ ತಾಲೂಕು, ಕೃಷ್ಣಗಿರಿ ಜಿಲ್ಲೆ. ತಿರುವಣ್ಣಾಮಲೆ ಮೇಸ್ತ್ರಿ. ಅದ್ರ ಬಗ್ಗೆ ನಿಮ್ಗೊಂದು ಒಂದ್ಸರಿ ಅಣ್ಣಂಗೆ ಜೋರ ಒಂದ್ಸರಿ ಜೋರ ಬನ್ಸ್ಬೇಕು ಕಾಸಾಕಿ. ಅಯ್ಯ ಡಾಕ್ಟ್ರ್ ನಂಗೆ ಹೂವಿನಾರ ಬಂದಿದ್ರು ಕೃಷ್ಣಗಿರಿ ತಮಿಳ್ನಾಡಿಂದ. ನಾನು ಡಾಕ್ಟ್ರಿಗೆ ಹೂವಿನಾರ ಹಾಕ್ತೆ ಸರಿ ಆಯ್ತಾ? ಡಾಕ್ಟ್ರಿಗೆ ಅಂತ ಒಡ್ಡಾರ ನಾವು ಯಾವುದೇ ಕಾರಣಕ್ಕೂ. ಅದಕ್ಕೆ ಡಾಕ್ಟ್ರಿಗೆ ಒಂದು ಸ್ಪೀಡ್ ತಿನ್ಸಿನಿ. ಭಾಳ ಸಂತೋಷ. ಯಾವ ಥರ ಬನ್ನಿ ಒಳಗೆ ಹೋಯ್ತೀರಾ?
ಹೋಗಿ ಪೂಜೆ ಮಾಡ್ತೀವಿ. ಪ್ರಸಾದ ತೊಗೊಂಡ್ರ ತಗೊಂಡು ತಗೊಂಡ್ರೆ ಹೆಂಗನ 100 ಜನ ಊಟ ತಿಂದ್ರ ಮನೆಗೆ ನೋಡಿ ಹಾಸ್ಪಿಟ್ಲ್ ಇದ್ರೆ ಅಲ್ಲೊಂದು ಸ್ಟಿಕ್ಕರ್ ಹಾಕೊಳ್ಳಿ, ಬಂದಂಥ ಜನ ಬೇಡ್ಕೊಳ್ಳಿ. ಮನೆ ಗಡಿಯಾರ ಟಿ ಬಿಟ್ಟು ಫೋಟೋ ಹೊಡಿ ಮಾಟ ಅಂತ ಒಳಗೆ ಬರೋದಿಲ್ಲ. ಗಾಡಿ ಫಾಸ್ಟ್ ಆಗ್ತದೆ ಸ್ಟಿಕ್ಕರ್ ಹಾಕೊಳ್ಳಿ. ರಸ್ತೆಗೆ ಎಲ್ಲೋ ಏನೋ ಆಗುತ್ತಂತೆ ಇರ್ಬೋದೇನೋ ಗೊತ್ತಿಲ್ಲ, ಮಾಟ ಮಂತ್ರ ಏನು ಬರದೇ ಇರಲಿ ಅಂತ ಸಾಧ್ಯವಾದ ಅಕ್ಕಪಕ್ಕದಲ್ಲಿ ಸೇರ್ತಾ ಕೊಡಿ. ನಾನು ಇಷ್ಟೇ ರಿಕ್ವೆಸ್ಟ್ ಮಾಡೋದು. ನಂಬಿಕೆ ಮೈ ಮೇಲೆ ಅಂತರ ಹಾಕ್ಕೊಳ್ಳಿ. ಹೆಣ್ಮಕ್ಳು 3 ದಿನ ತೆಗೆದು ತಾಳಿಗಂದು ಸಿಕ್ತ ಕಟ್ ಮಾಡಿ ಹಾಕ್ಕೊಳ್ಳಿ. ಮಿಕ್ಕಿದಾರ ಕೈ ಕಟ್ಕೊಳ್ಳಿ. ಗಂಡರು ಕೊಳ್ಳಗೆ ಇರಲಿ. ಮನೆಗೆ ಆಯ ಸರಿಯಿಲ್ಲ, ಪಾಯ ಸರಿಯಿಲ್ಲ, ದನಕರ ಹಾಲು ಕೊಡ್ತಿಲ್ಲ ಅಂತ ಕಟ್ಲಾಯ ಕಟ್ಕೊಳ್ಳಿ. ದನಿ ಮನೆ ಕಟ್ಲಾಯ ಕಟ್ಟಿ ಮನೆಗೇನು ಕಟ್ಟಂಗಿಲ್ಲ. ಮನೆ ಫೋಟೋ ಹಾಕ್ಬಿಡಿ. ಫೋಟೋ ಕಟ್ಟಿರಿ ಮನೆಗೇನು ಕಟ್ಟಂಗಿಲ್ಲ. ಮನೆಗೊಂದು ಫೋಟೋ ಹಾಕೊಳ್ಳಿ. ಏನೂ ಇಲ್ಲ ಅಂದ್ರೆ ತೇರು ತೊಗೊಂಡೋಗ್ಬಿಡಿ. ಕುಂಕುಮ ಇಟ್ಕೊಂಡೋಗಿ ತಂಬಲ್ಲಿ ನೀರು ಇಟ್ಕೊಳ್ಳಿ. ಸ್ವಲ್ಪ ತೇರ್ತ ನೀರು ಹಾಕ್ಕೊಳ್ಳಿ. ತುಂಬಿ ನೀರಿಗೆ ಕುಂಕುಮ ಹಾಕ್ಕೊಳ್ಳಿ. ಎಲ್ಲ ಕಡೆ ಉಗ್ಬಿಡಿ. ನಿಮಗೆ ದೇವರು ಆಯಸ್ ಕೊಡಲಿ, ಆರೋಗ್ಯ ಕೊಡಲಿ, ಆರೋಗ್ಯ ಕೊಡಲಿ, ನೆಮ್ಮದಿ ಜೀವನ ಕೊಡಲಿ. ಆಯಸ್ಸನ್ನು ಕೇಳೋಕ್ಕೆ ಯಾವಂಕಲ ಆಗಲ್ಲ. ಯಾವಾಗಾರ ಸಾಯ್ರಿ, ಒಳ್ಳೆ ಸಾಯ್ರಿ. ಕಾಯಿಲೆ ಬಂದು ಸಾಯ್ಬೇಡಿ, ರೋಗ ಬಂದು ಸಾಯ್ಬೇಡಿ. ಕರೆಕ್ಟನಪ್ಪ? ಸಾಲ ಮಾಡ್ಕೊಂಬರ್ಬೇಡಿ. ಸಾಲ ಮಾಡ್ಕೊಂಬಂದು ದೇವ್ರು ತೀರ್ಸಲ್ಲ. ಕಣ್ಣ ಮನೆ ಬಗ್ಗೆ ನೋಡ್ಕೊಂಬಂದು ದೇವ್ರು ಏನು ಮಾಡೋದಿಲ್ಲ. ಅದಾ ದಯವಿಟ್ಟು ಪ್ರೀತಿಂದೇರಿ. ನಮ್ಮ ಡಾಕ್ಟರ್ ಹತ್ರ ಇರಿ. ಆರೋಗ್ಯ ಇದ್ದಾರೆ ಡಾಕ್ಟ್ರು. ಅದಕ್ಕೆ ಆಗಲ್ವ? ಸ್ವಾಮಿಯವ್ರನ್ನ ಒಳಗೆ ಸ್ವಾಮಿಯವ್ರನ್ನ ಕಳಿಸ್ತೀನಿ. ಬರ್ತಾರೆ ಈಗ ಸ್ವಾಮಿಯವ್ರು ಮೇಕಪ್ ಮಾಡ್ಕೊಂಡ್ ಬರ್ತಾರೆ ಈಗ. ಸುಮ್ಮನೆ ಮುಂದಕ್ಕೆ ಹಿಂಗ್ ಹೋಗ್ಬಿಟ್ಟು ಬಂದ್ಬಿಟ್ರೆ ಇವಾಗ ನಾವ್ ಇಷ್ಟು ವರ್ಷ ಕಾದಿವಿ, ಇಷ್ಟು ವರ್ಷ ಆದ್ಮೇಲೆ ಬಂದಿದ್ವಿ. ಹುಣಸೆ ಹುಳಿ ಬೆಲ್ಲ ಸುಣ್ಣ ಹಚ್ಚಿ, ಹುಣಸೆ ಹುಳಿ ಬೆಲ್ಲ ಸುಣ್ಣ ರಾತ್ರಿ ಬಿಸಿ ಮಾಡಿ ಹಚ್ಚಿ ಬೆಳಗ್ಗೆ ಎದ್ದು ಹಿಂಗೆ ಅನ್ಕಂದ. ಆಮೇಲೆ ಒಂದು ವಾರಕ್ಕೆ 1-2 ದಿನ ಎಲ್ಲರೂ ಹೋಗ್ಬೇಕಾದ್ರೆ ಜೇನುತುಪ್ಪ ಹಿಂಗೆ 1000 ಒಂದು ಮುಕ್ಕಾಲು ಭಾಗ ಒಂದು ಸ್ವಲ್ಪ ಸುಣ್ಣ 1000 ಹೋಗ್ಬಿಡು. ಅಲ್ಲ ಹುಷಾರಾಗುತ್ತೆ. ಉಪ್ಪು ನೀರಿಗೆ ಬಾಟ್ಲಿ ಹಾಕಿ ಕಾವು ಕೊಡ್ಕಂಡ ಹುಷಾರಾಗುತ್ತೆ. ಇದೇ ಕೈಲಿ ಕಸ ಹೊಡಿತೀನಿ. ನೀನು ದೇವ್ರ ಕೈ ಹುಷಾರು ಮಾಡುತ್ತೆ. ಕಾಲು ಬಂದರು, ಕೈ ಬಂದರು, ಫೋಟೋ ಬಂದರು, ಕಳ್ಸರಿ ಹಾಕಿಸ್ಬಿಟ್ರು ಮನೆಯಲ್ಲ ಕ್ವಾಲಿಟಿ ಚಂದ ಅನ್ನಂಗಾಯ್ತು. ನಾವು ಸಮಾಕರಿ ಬಾ ದೇವ್ರ ಫೋನ್ ನಂಬರ್ ಕೇಳ್ತಾರೆ. ಬಜ್ಜಿ ಹೋಗ ಕಳಿಕೋಬ. ದೇವರು ಫೋನ್ ನಂಬರ್ ಕೇಳ್ಬಿಡುತ್ತೆ. ಹೋಗಿ ಕಳಿಕೆ. ಆಯ್ ಫ್ರೆಂಡ್, ನಾನು ಫ್ರೆಂಡ್. ಒಳ್ಳೆ ಜಾವಲ್ಲ ಈ ಜಾವ ನೋಡಿ. ಎಲ್ಲಾರ ಮೆಡಿಕಲ್ ಮಾಡ್ಕೊಳ್ಳಿ, ಎಲ್ಲಾರ ಅಂಗಡಿ ಮಾಡಿ. ಗಡಿಯಾರ ಟಿವಿ ಒಂದು ಫೋಟೋ ಇಟ್ಕೊಳ್ಳಿ. ಯಾವುದೇ ಕೆಟ್ಕೊಂಡು ಬೀಳ್ದಿರಲಿ. ನಿಮ್ಮ ಯಾವಾಗ ತಂದಿರಿ ಇನ್ನೊಂದು ಕರ್ಕೊಂಬಂದಿ ಅಂತೆ. ಅಣ್ಣ ಊಟ ಮಾಡ್ರಿ ಹೇಳಿದ ಬರ್ರಿ. ನಾನು ಬಿ ಹೊಡೆದ ಕೇಸಲ್ಲಿ ನಮ್ದು ಇಲ್ಲಿ ಬೈಯಂಗೆ ಇಲ್ಲ. ಕೇಸ್ ಬನ್ನಿ. ಮೊಬೈಲ್ ಆಫ್ ಮಾಡಿದ್ರೆ ಈಗ ಇಲ್ವಾ ಅಂತಾರೆ. ಸರಿ ಈ ಕಡೆ ಬನ್ನಿ ಅಕ್ಕ, ಈ ಕಡೆ ಬನ್ನಿ. ಮನ್ಸಿ ಭಾಳ ಬೇಜಾರು ಮಾಡ್ತಾರೆ. ಹೆಂಗೆ ಗೊತ್ತಾ, ದೊಡ್ಡರೆಲ್ಲ ಖಾಲಿ ಬೀಳ್ಬಾರ್ದು. ಎರಡು ಒಂದೇ ಅಲ್ವಾ? ನಾವು ಆ ಮಟ್ಟಿಗೆ ಏನು ಸಾಧನೆ ಮಾಡಿಲ್ಲಮ್ಮ. ಸುಮ್ಮನೆ ಏನೋ ಒಂದು ಸಿಕ್ಕಿತ್ತು ಇದರಿಗೆ ನೀರು. ಮಕ್ಕಳು ಹಂಗೆ ಇದ್ದೇವೆ. ಆ ಒಂದು ಬೆಳಿತಿದ್ದು ಮರವಾಗಿ ಸೊಳ್ಳೆ ಕಡೆಯೆಲ್ಲ ರತ್ನ ಸೇವೆ ಮಾಡ್ತೀವಿ. ಒಟ್ಟು ನಾವು ಸಂಘ ಕಟ್ಕೊಂಡಿಲ್ಲಮ್ಮ. ಮಾಡಬಾರ್ದು ನೀವೆಲ್ಲ. ನೀವೇನು ಗೊತ್ತಾ, ಬರ್ಬೇಕು ಪ್ರೀತಿಗೆ ತಮ್ಮ ಅನ್ಬೇಕು, ಆಸ್ತಿ ಬರೀಬೇಕು, ಹೋಗ್ಬೇಕು. ಬಾ ಮುಂದಕ್ಕೆ ಒಂದ್ಸರಿ ಬಂದು ಹೋದ್ವಿ. ನನಗೆ ಎದೆ ಚಿಕ್ಕಣ ಆಗೋದು, ಗ್ಯಾಸ್ಟ್ರಿಕ್ ಥರ ಆಗೋದು, ಅದೆಲ್ಲ ಆಗೋದು. ಮಾತಾಯಿ ನಮ್ಮವ ನನಗೆ ಕಾಪಾಡವ, ನನಗೆ ಆರೋಗ್ಯ ಕೊಟ್ಟು ಚೆನ್ನಾಗಿ ಆಗಂಗೆ ಮಾಡೋ ಒಂದು ಟಿಪ್ಪ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಅಣ್ಣಂಗೆ ಏನು ಕೊಡ್ತೀನಿ ಅಂದೆ? ಅಣ್ಣಗೆ ಏನು ಕೊಡ್ತೀನಿ ಅಂದ ಹೊಸಗಟ್ಟೆ ಬಂದ್ಬಿಟ್ಟನ ಇಲ್ಲಿ. ಹುಷಾರಾಗ್ಲಿ ತಂಗಿ, ಬಿಡೋಣ. ಸರಿ, ಯಾವ ಊರು ತಂಗಿವ? ನಮ್ದು ಚಿತ್ರದುರ್ಗ ಹತ್ರ. ಹುಷಾರಿರ್ಲಿಲ್ಲ ತೊಂದರೆ ಬಂದು ನಿಮ್ಮ ಹತ್ರ ಆಶೀರ್ವಾದ ತಕೊಂಡು. ಹುಷಾರಾಗ್ಲಿ ತಂಗಿ, ಹುಷಾರಾಗ್ಲಿ. ನನ್ನ ಭಾವನೆ, ನಾವು ದೇವಸ್ಥಾನ ಮಾಡಿದ್ದು ದುರ್ಗಮ್ಮನ ಹೇಳ್ತೀನಿ ಲೈವಲ್ಲೇ. ದುಡ್ಡಿಗೋಸ್ಕರ ದೇವಸ್ಥಾನ ಮಾಡಿ ನಮ್ಮ ಅಣ್ಣಂಗೆ ಗೊತ್ತಿರೋ ಬಂಗಾರ ಕಿರೀಟಕ್ಕೆ ಒಂದು ದುಡ್ಡು ದೇವಸ್ಥಾನ ಮಾಡ್ಕೊಂಡು ಚೆನ್ನಾಗಿ ಆಗಂಗೆ ಮಾಡವ. ನಾನು ಇನ್ನೊಂದ್ಸರಿ ಬಂದಾಗ ಬಂದ್ಮೇಲೆ ಹಾಸ್ಪಿಟಲ್ಗೆ ಹೋಗಿಲ್ಲ. ಅವ್ರು 3 ತಿಂಗಳು ಮೆಡಿಸಿನ್ ತಗೋಬೇಕು ಅಂತ ಹೇಳಿ ಫೋಟೋ ತಗೊಂಡು ಹೋಗಿ ಪೂಜೆ ಮಾಡಿ ಒಂದು ಮಂತ್ರ ಹಾಕ್ಸ್ಕೊಂಡು ಹೋದೆ. ಫೀಸು ಕೊಟ್ಟಿಲ್ಲ ಇನ್ನೂ. ತಂಗಿ ಫೀಸು ದಿನ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ. ಏನು ಚೆನ್ನಾಗಕ್ಕ ತಂಗಿ? ಸ್ಟ್ರೀಟ್ ಕಾರ್ ತಗೊಂಡ್ರೆ ಏನು ಕಾರ್ತನ್ರಿ? ಇಲ್ಲೇ ಮುಟ್ಕೊಂಡಿದ್ರಲ್ಲ. ಏನು ಕಾರ್ ಇದು? ಶುಗರ್ ಇದೆ, ಶುಗರ್ ಇದೆ. ನಮ್ಮ ಕೈಯಿಂದ ಒಂದು ಸ್ವಲ್ಪ ತಿಂದ್ರಿ. ನೀನು ತಿನ್ನಿಸ್ತೀರ ಕಾರ್ ನೀ ತಂಡ್ರಿ. ನಿಮ್ಮ ಆಶೀರ್ವಾದ ಎಲ್ಲ ಬಿಡು. ಸುಮ್ಮನೆ ಮನೆ ಸುಮ್ನೆ ಶುಗರ್ ಅಂತ ಜಾಸ್ತಿ ತಿನ್ನಿಸ್ತಾರೆ ಅಂತ ಸ್ವೀಟಾ ಎಲ್ಲರೂ ಕೊಡ್ತಾರೆ. ನೀವೇ ಸ್ಟಾರ್ಟ್ ಮಾಡಿ. ಕಾರ್ ನೀರಿಗೆ ಬೇಕಾ? ಇಲ್ಲ ನಂಗೆ ಗಾಡಿ ಬರಲ್ಲ. ಇದು ಬೋರ್ ಇಟ್ಕೊಂಡು ಒಳಗೆ ಯಾರು ಕಾಣ್ಬಿಡ. ಯಾರು ಬೇಬಿ? ಮಗಳ ಹೆಣ್ಣು ಕೊಟ್ಬಿಡು ಅಂತ ಬೇಕಾರೆ ಋಣ ತಿಳಂಗ ಆತ. ಎರಡು ಒಂದು ಹೆಣ್ಣು ನನಗೆ ಕೊಡು. ಹುಡುಗರು ಮದುವೆ ಹುಡುಗರಿದ್ದಾರೆ.
ಇಂಗ್ಲೀಷ್ ಓದಿಸ್ತಾ ಇದೆಯಾ? ಆಯ್ತು. ಏನು ಓದ್ತೀರಿ ಇಬ್ರು? ಎಂತ ಗಂಟು ಬೇಕು? ಒಳ್ಳೆಯರು ಅಪ್ಪ ಅವ್ರಿಗೆ ಬರಲ್ಲ ಮೇಲೆ ಬಾಚಾರದಕ್ಕೆ ಬರ್ತೀನಿ. ಅಲ್ಲಿ ನೋಡು ನವೀನ್ ಕುಮಾರ್. ಅಲ್ಲ ದೇವಸ್ಥಾನಕ್ಕೆ ಹೋಗ್ಬಂದು ತಗೊಳ್ತೀವಲ್ಲ ಪ್ರಸ ಆಗುತ್ತೆ. ಅಲ್ಲ ದೇವಸ್ಥಾನಕ್ಕೆ ಹೋಗ್ಬಿಡ್ತೀವಿ ಕೊಡಿ, ಬೇರೆ ಕೊಡ್ರಿ ದೇವಸ್ಥಾನಕ್ಕೆ ಹೋಗಿ. ಸರಿ ಸರಿ ದಿನಿಗೆ ಇದು ದಿನಿಗೆ ನೀನು ಕೂಲಿ ಮಾಡ್ತೀಯ? ಎಷ್ಟು ಸಾವಿರ ಕೊಡ್ತೀಯ? ಎಣ್ಣಿಗೂ ಆಗಲ್ಲ. ತುಂಬ ಊಟ ಮಾಡು. ಒಳ್ಳೆ ಸೀರೆ ಕೊಡಪ್ಪ, ಹುಡುಗರ ಕೊಡಿಯ. ಸಾವಿರಾರು ಜನ ಬಂದು ದೇವಸ್ಥಾನ ಲೇಟ್ ಆಗುತ್ತಾ, ಮೊಬೈಲ್ ಹಿಡ್ಕೊಳ್ಳೋದು, ಕೈ ಹಿಡ್ಕೊಳ್ಳೋದು, ಮಾತಾಡೋದು ಮಾಡ್ತೀರಿ. ಇಂಥ ಪುಣ್ಯಾತ್ಮರ ಒಬ್ರು ಬಂದು ಸಾಕು. ನಿಮ್ಮ ಮನೆಯವ್ರು ಇದ್ದಾರಾ? ಹೆಂಡ್ತಿ ಇದ್ದಾರಾ? ಏ ಮಗಳಿಗೆ ಏನಾಯ್ತು? ಇದು ಮಗಳಿಗೆ ಕೊಡು. ನೂರ ಒಂದು ಕೊಡಲಿ, ಸೀರೆ ಕೊಡಲಿ. ಇದು ನಿಮ್ಮ ಮಗಳಿಗೆ ಕೊಡು, ನಿಮ್ಮ ಹೆಂಡತಿ ಕೊಡು. ದೇವರು ದುಡ್ಡು ಹಾಕು ಅಂತ ಹೇಳಿಲ್ಲ. ಅಕ್ಕಿ ಹೊತ್ಕೊಂಬಂದು ನಿನ್ನ ವಯಸ್ಸಿಗೆ ಅಕ್ಕಿ ಹೊತ್ಕೊಂಡು ಹೋಗ್ಬೇಡ. ಇನ್ನೊಂದ್ಸರಿ ಅಕ್ಕಿ ತಗೊಂಬಂದೆ ನೀನು. ಇನ್ನೊಂದ್ಸರಿ ಬಂದು ನಾನು ದುಡ್ಡಿಗೋಸ್ಕರ ಬದುಕಿಲ್ಲ. ದುಡ್ಡು ತರಕ್ ಹೋಗ್ಬಾರ್ದು. ನಿಮ್ಮಂತ ಬಡವರು ದುಡ್ಡು ಹಾಕೋ ಅವಶ್ಯಕತೆ ಇಲ್ಲ. ಇದು ಕೈ ಯಾರೋ ಇದ್ರೆ ಪಾಸ್ ಹಾಕಿ ಸರಿ ಹಾಕಿರ ಕೈಯಲ್ಲ. ನೀವೆಲ್ಲ ಹಾಕೋದು ಇಂಥವ್ರಿಗೆಲ್ಲ ಹಾಕೋದಿಲ್ಲ. ಇವ್ರ ವಯಸ್ಸಿನ ಬದುಕಕ್ಕಾಗಲ್ಲ. ನಮ್ಮ ಅಪ್ಪನ ವಯಸ್ಸು ಇವ್ರಿಗೆ. ಇದು ನಿಮ್ಮ ಹೆಂಡತಿ ಕೊಡಿ. ಅಕ್ಕಿದಮ್ಮನ ಪುಣ್ಯ ಪ್ರೋತ್ಸಾಹ. ನೀವು ಕುತ್ಕೋ, ನಾ ಮಾತಾಡ್ತೀನಂತೆ. ದೇವರು ಸಾಲ ಮಾಡ್ಕೊಂಬಂದು ದುಡ್ಡು ಹಾಕು ಅಂತ ಯಾವ ದೇವರು ಕೇಳೋದಿಲ್ಲ, ಯಾವ ಸ್ವಾಮಿಯವರು ಕೇಳಬಾರ್ದು, ಯಾವ ದೇವಸ್ಥಾನ ಮಾಡ್ಕೊಂಡ್ರೆ ಕೇಳಬಾರ್ದು. ಯೂಟ್ಯೂಬಲ್ಲಿ ನೋಡಿದ್ದ ಇದೇ ಪವರ್ ಅಷ್ಟೇ, ಬೇರೆ ತಂಗಿ. ದುಡ್ಡಿಗೋಸ್ಕರ ದೇವಸ್ಥಾನ ಮಾಡ್ಕೊಂಡಿದ್ರೆ ಬಂಗಾರ ಚರ್ಮ ಕೂತ್ಕೊಂತ ಇದ್ದೆ ನಾನು. ಒಂದೇ ಒಂದು ಜಾತೀಯತೆಯಲ್ಲಂತ ಒಂದು ಧರ್ಮತೆಯಲ್ಲಿ ವೀಡಿಯೋ ಮಾಡೋ ನಮ್ಗೆ ಕಾರ್ಪೆಂಟರ್ ನಮ್ಮ ಮನೆ ಬಾಯ್ಕೊಂಡಿದ್ರು. ಆಂಧ್ರ ಇವರೊಬ್ಬರೇ ಮಂಚ ಮಾಡಿಕೊಟ್ರೆ ನನ್ನ ಮಂಚ ಮೇಲೆ ಕೂತೀನಿ ಮಲಗಿಲ್ಲ. ನಮ್ಮ ಮನೆ ಒಂದೇ ಮಂಚ. ವೀಡಿಯೋ ಮಾಡ್ತಿರೋ ಬಂದು ಯಾರೋ ಜಾತಿ ಅವರ ಜಾತಿ ಹುಡುಗಿ. ನಾವು ಜಾತಿಗಿಂತ ಪ್ರೀತಿ ಜಾಸ್ತಿ ನಮಗೆ. ಅಡುಗೆ ಕಿಡ್ನಿ ಫೇಲ್ ಅಡುಗೆ ಮಾಡಿರೋದು. ಕಿಡ್ನಿ ಏನು ಫೇಲ್ ಆಗುತ್ತೆ ಒಳಗಿರೋದು ಬಟ್ರೆ ಅವ್ರು ಅಡುಗೆ ಮಾಡಿರೋದು. ಬಾಪಲ್ಲಿ ಇದು ನೋಡ್ಬಿಟ್ಟು ದೇವಸ್ಥಾನ ತಲೆಕಟ್ಟ ಹೋಗ್ಬಿಡುತ್ತೆ ನಿಮಗೆಲ್ಲ. ವೀಡಿಯೋ ಮಾಡೋದು ಬಂದು ಎಲ್ಲ ಫೇಸ್ಬುಕ್ ಮಾಡೋದು ಬಂದು ಕಾನ್ಫಿಡೆಂಟ್ ಟ್ರೈನರ್ ಮಗ ಶಿವಣ್ಣ ಅಂತ ಈ ಸಲ ಬರ್ತಾನೆ ಸಂತೆಬೆಂದೂರಿಂದ. ಕಾಲ್ ಬರುತ್ತೆ, ಅವನು ಕರ್ನೂಲಲ್ಲಿ ಫೋಟೋ ಹಾಕೋದು. ಇವರು ಭಟ್ರು, ನಮ್ಮ ಮನೆ ಭಟ್ರು. ಸರ್ ಹಿಂಗೆ ನಮಗೆ ನಮ್ಮ ತಮ್ಮ ಹೆಣ್ಣು ಕೊಟ್ಟರು ಇವರೇ. ನೀವು ಯಾವ ಜನಾಂಗ? ನನ್ನ ವಿಡಿಯೋ ಮಾಡೋದು ಅವರೇ ಮಗ್ದಾರು. ಟಿಪ್ಟೂರು ರೇವತಿ ಅಂತ ದೇವಂಗರ್. ನಾನು ಗೌಡ. ಇಲ್ಲಿ ಜಾತಿಗಿಂತ ಪ್ರೀತಿ ದೊಡ್ಡದು. ನೀವು ನಿಮ್ಮೂರಾಗೆ ಜಾತಿ ಪ್ರೀತಿ ಸಂಘ ಸಂಸ್ಥೆ. ನಮ್ದು ಹಂಗಲ್ಲ. ಅಪ್ಪ ಅಮ್ಮನ ಸಾಕೋ ಸಂಘ, ಯಾರ ಬಗ್ಗೆ ಮಾತಾಡೋ ಸಂಘ ನಮ್ಮದು. ಯಾರ ಬಗ್ಗೆ ಸಂಘ ಸೇರ್ಬೋದು. ನನ್ನ ಸಂಘದಲ್ಲಿ ಬಿಲ್ಡಪ್ ಕೊಡಂಗಿಲ್ಲ, ಅಹಂಕಾರ ಮಾಡೋಂಗಿಲ್ಲ. ಯಾರು ಬೇಕಾದ್ರೆ ಸೇರ್ಕೋಬೋದು. ಸುಮ್ಕಿರ್ಬೇಕು. ಖಾಲಿ ಬೀಳೋದು, ಕೈ ಬಿಡೋದೆಲ್ಲ ಉಚಿತನ ಬಿಟ್ಬಿಡ್ಬೇಕು. ಪ್ರೀತಿ ಮಾಡೋದು ಅಂದ್ರೆ ಕಲಿಬೇಕು. ಕಂಡ ಮನೆ ಬಗ್ಗು ನೋಡಬಾರ್ದು. ತಾಯಿ ತಂದೆ ಅನ್ನ ಹಾಕ್ಬೇಕು. ಕಂಡ ಮನೆ ಬಗ್ಗು ನೋಡಬಾರ್ದು. ಟೈಮ್ನ ವೇಸ್ಟ್ ಮಾಡಬಾರ್ದು. ಬರ್ರಿ
ಅವನು ಅವಿವೇಕಿಂದ ಕರೀ ನಮ್ಮ ಅಣ್ಣ ಅವನು ಬಾಣೆಯಲ್ಲಿ ನನ್ನ ಬಡಮ್ಮ ಮಗ ನಮ್ಮ ತಾಯಿ ಅಕ್ಕ ಮಗ ಇವನೇ ನಮ್ಮನ್ನೆಲ್ಲ ಹಸಿನಣ್ಣು ಕಿತ್ತು ಕೊಡ್ತಿದ್ದ. ಸೌದೆ ಕಡ್ದು ಜೀವನ ಮಾಡಿ ಬೆಂಗಳೂರು ನಮ್ಮ ಮಣ್ಣು ಜೀವನ ಮಾಡ್ತಾವೆ ಹಿಂಗೆ. ಅಣಚೆ ಒಡಿಸಿ ಹೊಡ ಬಾ ಅಲ್ಲ ಸ್ವಲ್ಪ ಜೋರ ಕ್ಲಾಪ್ಸಕ್ಕೆ ಅವನ ದೇವಸ್ಥಾನ ಬೇಸಿ ಅವನಿಗೆ ತಿರುನಾಮ ಅವನಿಗೆ ಕಾಲು ಬಂದಿರೋದು ಕಾಲು ನೋವು ಇದೇ ನನ್ನ ದೇವಸ್ಥಾನ ಸಂಘ ನೀವು ನೋಡ್ಬೇಕು ಅಂತ ಬಂದಿರಲ್ವ ನನ್ನ ಸಂಘವ ಇದೇ ನನ್ನ ಸಂಘ. ಯಾರ ಬಗ್ಗೆ ಮಾತಾಡ್ತಿರೋ ಸಂಘ ಅಪ್ಪ ಅಮ್ಮನ ಸಾಕ ಸಂಘ ಸಾಲ ಮಾಡಿದಿರೋ ಸಂಘ ಚೆನ್ನಾಗಿದ್ಯಾ ಆಶಾವಣ ಸಂಘ ಅದಾ ನಿಮ್ಮಂತ ಪುಣ್ಯಾತರು ಹಚ್ಚನ ಆಶಾ ಮಾಡಿದ್ರೆ ನಾನು ತುಂಬಾ ಶ್ರೀಮಂತ. ಅಪ್ಪ ಅಮ್ಮ ಇದಾರಲ್ಲಿ ಒಳಗಡೆ ಬನ್ನಿ ಸರ್. ತುಂಬಾ ಶ್ರೀಮಂತ ಯಾರು ಗೊತ್ತಾ? ನಾನು ಭಯಂಕರ ಶ್ರೀಮಂತ. ಯಾಕೆ ಗೊತ್ತಾ? ಸಾಲೂ ಇಲ್ಲ, ಕಂಡ ಬಗ್ಗೆ ಮಾತಾಡೋದು ಇಲ್ಲ, ಫೋನ್ ನಂಬರ ಬಯಟ್ ಮಾಡ್ಕೊಂಡಿಲ್ಲ. ನಾನು ಶ್ರೀಮಂತ ಅಲ್ವಾ? ಈ ಸಾಲ ಮಾಡಿ ದುಡ್ಡು ಕೊಡಕ್ಕೆ ಬಂದ್ರೆ ನೀನು ಗಡ್ಡೆ ಕಿತ್ತು ಬಿಡ್ತೀನಿ ಅಲ್ಲ. ನೀನು ಯಾವುದೇ ದೇವರು ಯಾವುದೇ ಇದಕ್ಕೆ ದುಡ್ಡು ಮಾಡು ಅನ್ಸಿ ಬಂದು ದುಡ್ಡು ಮಾಡು ಅಂತ ಹೇಳಿಲ್ಲ. ಊಟ ಮಾಡಿ ನೀವು ಫಸ್ಟು ಆನಂದನ ಊಟಕ್ಕೆ ಬಡಿಸಿರಾ ಎಲ್ಲ 2 ಕೊಡ್ಬೇಡಿ. ನಮ್ಮ ಅಪ್ಪ 2 ರೂಪಾಯಿ 1,000 ಕಾಯಿ ಸುಳಿತಿದ್ದ. 1 ರೂಪಾಯಿ ಪ್ಲೇಟ್ ನಾನು 1 ರೂಪಾಯಿ ಪ್ಲೇಟ್ ಹಾಕ್ತಿದ್ದೆ. ಫಸ್ಟ್ ಊಟ ಮಾಡಿ ಮಮ್ಮಿ ನಮ್ಮ ಬಂಗಾರ ಸಂಗೀತ ಮಾಡ್ತೀನಿ ನೋಡಿ ನಾನು. ಊಟ ಮಾಡಿ ಅದ ಬಾಯ್ಲಿ ಊಟ ಮಾಡಿ ಬೈನ 5-6 ಎಲ್ಲ ತಗೊಂಡಿಯಲ್ಲ ನಿಮ್ಮ ಹಚ್ಚಿ ಕೊಟ್ಟ ನಾನು ಎಲೆ ಮನೆ ಆಳ ನೆಲಕ್ಕೆ ಬಂದ್ರು 2 ರೂಪಾಯಿ 8 ರೂಪಾಯಿ ವೇಸ್ಟ್ ಮಾಡಿಯಲ್ಲ. ನಮ್ಮಪ್ಪ ಇದೇ ನಮ್ಮ ಮನೆ 2 ರೂಪಾಯಿ 1,000 ಕಾಯಿ ಸುಳಿ ನಮ್ಮ ಅಪ್ಪನ ಅವ್ರ ಅಪ್ಪನೇ 5 ರೂಪಾಯಿ ನಾನು 2 ರೂಪಾಯಿ ಪೇಪರ್ ಹಾಕ್ತಿದ್ದೆ. ಅಣ್ಣ ಮಾಸಿಲ್ಲ ಅಣ್ಣ ಯಾರ ಬಂದ್ರು ಅಣ್ಣ ಊಟ ಮಾಡಿ ಗೊತ್ತಿನಂತೆ ಒಳಗೆ ಬಂದು ಖಾಲಿ ವಿಡಿಯೋ ಮಾಡೋಣ ಊಟ ಮಾಡಿ ಮೊದಲು ಊಟಕ್ಕೆ ಬಂದು ಊಟ ಮಾಡಿ ಕಲ್ಮೆ ಕುಡಿಸಿ ಪೇಷಂಟ್ರನ್ನ ನೋಡಿ. ಯಾರೇ ಪೇಷಂಟ್ ಕಲ್ಮೆ ಕುತ್ಕೊಳ್ಳಿ ಅವ್ರನ್ನ ತೊಗೊಂಡೋಗಿ ಊಟ ಕೊಡಿ, ಕಲ್ಲೆ ಕೆಳಕಿರಿ. ದಯವಿಟ್ಟು ಕೆಳಗೆ ಕುತ್ಕೊಳ್ಳಿ. ಗಲಾಟೆ ಮಾಡಿದ್ರೆ ಮನೆಗೆ ಹೋಗಿ ಇವತ್ತು ಹಬ್ಬ ನಮ್ಮನೆ ಸರ್ಕಾರ ಇರುತ್ತೆ ನಿಮ್ಗೆ ಗೊತ್ತಿರೋ ದೇವಸ್ಥಕ್ಕೆ ದಿವಸ ಬನ್ನಿ ಇವಾಗ ನಿಂತ್ಕೊಳ್ಳಿ ಊಟ ತಗೊಳ್ಳಿ. ಯಾರ ಕೈ ಕಾಲು ಬಿಟ್ರೆ 50,000 ಏನಪ್ಪ ಜನ ಎಲ್ಲ ಬಂದಲ್ಲ ಇಲ್ಲಿ ದೇವಸ್ಥಾನ ಯಾವನ ಬಂದು ಒಬ್ಳು ಯಾರೋ ಬಂದು ತಿಪ್ಪಳ ಸುಂದರಿ ಬಂದು